ಆಕೈತಿ. ಈಗ 4 ಮಂದಿ ಕುಡುಕರ ಸಂಘ ಮಾಡ್ರೆ ಅವ್ರು ತಮ್ಮಂಗ ಮಾಡ್ಕೊತಾರೆ. ಹೋಗಿ ಅವ್ರು ಕುಂಡ್ರಕ ಕುಟ್ಟಾಗ ಎಣ್ಣೆಟ್ಟು ತೊಗೋತಾರೆ. ನಾನು ನೋಡಿದ್ರೆ ಅದಕ್ಕೆ ಹೇಳತ್ತೆ, ಇಲ್ರಿ ನಮ್ಮ ಹೋಟೆಲ್ ಬೇಡತ್ತಾರೆ. ಇದು ಸದಾಶಿವಪ್ಪನ ಪ್ರಸಾದ, ನೀ ತೊಗೊಳಕ್ಕೆ ಬಿಡವಲ್ಯಕ್ಕೆ ಅದ್ರಾಗ ಭಾಳ ಹಾಕಿ ಎದ್ದು ನೆಕ್ಕು ಆತಾರೆ. ಹಂಗೆ ನೆಕ್ಕೊಂಡು ಕೂಡ ಜುಳು 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 ಮಜಾ ಅನಿಸೈತವ. ಮರಸ ಕುಂತಾನೆ ಬರೀ ನೆಕ್ರೆ ಏನಾಗ್ತವಪ್ಪ, ಮತ್ತೇನು ಮಾಡ್ದು ಅರ್ಧ ಕಪ್ ತೊಗೋತಾನ. ಅರ್ಧ ಕಪ್ ತೊಗೊಂಡ್ಕೊಳ್ಳಿ ಮರಸ್ ಪೂರ ಕಪ್, ಆಮೇಲೆ ಕ್ವಾಟ್ರ್, ಹಾಫ್ ಕ್ವಾಟ್ರ್, ಏನೇನೋ ಹಿಂಗೆ ಅದ್ಲವ. ಅಲ್ಲಿ ಬಂದು ನಿಲ್ತಾನ. ಅಲ್ಲಿ ನಿಲ್ಲೋದ್ರಿಂದ ಯಾಕೈತಿ ಅಂತ ಕೇಳಿದ್ದಾರೆ. ಮನೆಮಾರೆಲ್ಲ ಮಾರ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ, ಹೊರ ಮನೆ ಮಾರೋ ಪರಿಸ್ಥಿತಿ ಬರುತ್ತೆ. ಇಷ್ಟೆಲ್ಲ ಹೆಣ್ಣರ ಕೊಳ್ಳನ್ನು ಗುಳದಾಡಿಸೋದ ಮಾಡುವಂಥ ಪ್ರಸಂಗ ಬರುತ್ತೆ. ಅದಕ್ಕೆ ಆ ವಿಷಯಗಳ ಬೆನ್ನು ಹತ್ತಬೇಡ್ರಿ, ಬುದ್ಧಿ ಹತ್ತು ಬಿಡಬೇಡ್ರಿ. ಅದಕ್ಕೆ ನಿಜವೂ ಪೂರ್ವದಲ್ಲೇ ಹೇಳ್ಕೊಂಬಂದರು, ಬೇಡ ಬೇಡಲೇ ಮನವೇ ವಿಷಯದ ಆಸೆ ಮಾಡಿ ಕೆಳದಿರು ಸಾರಿದೆ. ಏನು ಯಾರು ಸಂಘ ಮಾಡ್ತೀವಿ ಹಂಗಾಕೈತಪ್ಪ. ಅದಕ್ಕೆ ಈಗ ನೋಡ್ರಿ, ನೀರಾಗ ನೀವು ಯಾವ ಬಣ್ಣ ಹಾಕಿರ ಬಣ್ಣ ಕಲರ್ ಹಾಕೈತಿಲ್ಲ, ಹಸಿರು ಹಾಕಿರ ಹಸಿರು ಹಾಕೈತಿ, ಕೆಂಪು ಹಾಕಿರ ಕೆಂಪು ಹಾಕೈತಿ. ಅದಕ್ಕೆ ಉತ್ತಮರ ಸಂಘ ಅಂದ್ರೆ ತತ್ವ ಬರಲಿರ್ತಕ್ಕಂಥ ಯಾವ ಪುಣ್ಯಾತ್ಮ ಮಹಾಯೋಗಿದ್ದಾನಲ್ಲ ಅವ್ರ ಸಂಗಮನ ಮಾಡಿ. ಹುಲಿ ಸಿದ್ಧಾರೂಢ ಸಂಘ ಮಾಡಿತು ಅಂತ ತಿಳ್ಕೊಂಡು ಇವತ್ತು ಸಿದ್ಧಾರೂಢ ಸರಿಸಮಾನವಾಗಿ ಪೂಜಾ ತೊಳು ತಾಕತ್ತು ಪಡಿತು. ಆದ್ದರಿಂದ ನಾವು ಏನು ಮಾಡಬೇಕು, ಅಂಥವ್ರ ಸಂಘ ಮಾಡಿರಿ, ಬುದ್ಧಿವಂತರ ಸಂಘ ಮಾಡಿರಿ, ಬುದ್ಧಿಗೇಡಿಗಳ ಸಂಘ ಮಾಡ್ಲಿಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ಎಲ್ಲರ ಬುದ್ಧಿ ಒಂದನ ಮನೆ ಇರೋಲ್ಲ. ಕಾವ್ಯದಲ್ಲಿ ಹೇಳ್ತಾರೆ, ಪಿಂಡೆ ಪಿಂಡೆ ಮತಿ ಪಿಣ್ಣ ಕೊಂಡೆ ಕೊಂಡೆ ನವಂಪಯ ಜಾತವು ಜಾತವು ನವಾಚಾರ. ಒಂದು ನೀರಿನಂತೆ ಮತ್ತೊಂದು ನೀರಿಲ್ಲ, ಒಂದು ಬುದ್ಧಿಯಂತೆ ಮತ್ತೊಂದು ಬುದ್ಧಿ ಇಲ್ಲ. ಹೀಗೆ ಜಾತಿ ಒಂದು ಜಾತಿ ಅಂತೆ ಮತ್ತೊಂದು ಜಾತಿ ಇಲ್ಲ. ಹೀಗೆ ಅನೇಕ ಜಾತಿಗಳ ಅಂದಾಗ ಚಲೋ ಬುದ್ಧಿವಂತರಂತೂ ಯಾರು ಮಾಡ್ಕೋ ಅಂಥ ಸಂಘ ಮಾಡೋದು ಏನಾಗೈತಿ, ಸ್ವಲ್ಪ ಯೋಚನೆ ಮಾಡೋಣ. ಬುದ್ಧಿಗೇಡಿಗಳ ಸಂಘ ಮಾಡಿದ್ರೆ ಏನಾಕೈತಿ ಅನ್ನೋದು ಹೇಳ್ತೀನಿ ನಿಮಗೆ. ಕುರುಬರು ಮಣಿತಾದಾಗ ಒಬ್ಬ ತಂದೆ ಮಗ 2 ಕುರಿದ್ದು. ಅಪ್ಪ ಹೇಳ್ತಾನೆ, ಕುರಿ ಮಾಡ್ಕೊಂಬಾರಪ್ಪ, ಇವು 2 ಕುರಿಗೆ 200 ರೂಪಾಯಿ ಬಂದ್ರೆ ಕೊಟ್ಟು ಬಿಡು ಅಂತೇಳಿ. ಒಬ್ಬ ಹೋದ ಪ್ಯಾಟಿ ಹೋದ ಮೇಲೆ ಅಂತಾನೆ ಒಬ್ಬ ಹೇಳಿದ್ರು ವ್ಯಾಪಾರಿಗೆ, ಇವಕ್ಕೆ 800 ರೂಪಾಯಿ ಕೊಟ್ಟು ಕೊಡ ಅಂತ. ನೀ ಹುಚ್ಚೋ ಏನು ಶಾಣೆ ಅನ್ನೋದು, ನಾ 200 ಕೊಡೋ ನೋಡ. ಅದು 800 ಕೊಟ್ಟರು 400 ರೂಪಾಯಿ ಫಾಯ್ದಾ ಆಕೈತಪ್ಪ. ನಮ್ಮಪ್ಪ ಹೇಳೋಣ, ನಾ 200 ನೋಡು 400 ಆಕೈತಿ ಕೊಡ ಅಂದ. ಇದು ಅಸಮ್ ಚಲೋ ಕಾರ್ತೈತಿ ತಿಳ್ಕೊಂಡೆ ಎಲ್ಲ ಮೊದಲಿನ ರೂಪಾಯಿ. ಈಗಿನ ಅಲ್ಲಿ ನಡ್ಕೊಂಡು ತೆಗೆದ್ರೆ ಅಂತ 10 ಪೈಸೆ 5 ಪೈಸೆ 1 ಪೈಸೆ ನೀರಾಗ ತೇಲಾಡ್ತಿದ್ದು ಇಂಥವಲ್ಲ. ಬೆಳ್ಳಿ ರೂಪಾಯಿ ತೆಗೆದು ಎಣಿಸಿ 400 ರೂಪಾಯಿ ಕೊಟ್ಟ ತೊಗೊಂಡು ಹೋಗಂದ. ಅಪ್ಪೇನು ಹೇಳ್ದ, ಎಲ್ಲಿ ಹೊತ್ತು ನೋಡ್ಕೈತಿ ನೋಡ ಅಲ್ಲೇ ವಸ್ತು ಮಾಡತ್ತೇಳಿ. ಹ್ಞೂ ಅಂದ. 400 ರೂಪಾಯಿ ಬೆಳ್ಳಿ ರೂಪಾಯಿ ಕಟ್ಕೊಂಡ ಕಂಬಳಿಯಾಗ ಹಾಕಿ ಕಟ್ಕೊಂಡು ಬರೋಕ ಅವರು ಪತ್ತಾರು ಒಬ್ಬ ಬಿಟ್ಟ. ತಮ್ಮ ಹುಡುಗ ಏನೋ ಗಟ್ಟಿಮುಟ್ಟು ಕಾಣ್ತಾನೆ. ಕುರುಬ ಹುಡುಗ ಅದಕ್ಕೂ ಹಾಲಪ್ಪ ಅಲ್ಲಿ ಹೊಂಡೋಗಿ ದಾಡ್ಸಿರ್ತಾರೆ. ಮತ್ತೇನೋ ಯಾರು ಬಂದು ಬಿಡೋಂಗದಾನ ತಿಳ್ಕೊಂಡು ಪತ್ತಾರು ಬೆನ್ನಾಯ್ತು. ನಾನು ಬರ್ತೀನಿಲ್ಲ ಬಾ ಅಂತ. ಸ್ವಲ್ಪ ದೂರ ಹೋದ ಕೂಡಲೇ ಹೊತ್ತು ಮಿಣಿತು. ಅವು ಕಂಬಳಿ ಹಾಸಿದ ಹಾದ್ಯಾಗ ಅಡ್ಡ. ನಡಿಯಪ್ಪ ಇನ್ನೊಂದು ಸ್ವಲ್ಪ ಆಯ್ತು ಊರು ಹೋಗೋಣ ಅಂದ.
ನಮ್ಮ ತಂದೆ ಏನು ಹೇಳ್ಯಾನಲ್ಲ, ಎಲ್ಲಿ ಹೊತ್ತು ಮುಳುಕೈತಲ್ಲ ಅಲ್ಲೇ ವಸ್ತು ಮಾಡ್ತಾರೆ. ಇಲ್ಲಿ ಹೊತ್ತು ಮುಳುಗೈತೆ, ನಮ್ಮ ಮಕ್ಕಳು ಬೇಕಾರೆ ಇರೋ ಬೇಕಾರೆ ಹೋಗಂದ. ಪತ್ತರ ಅಂದ ಆ ಕಡೆ ಆ ಊರು ದೂರ ಉಳಿತ, ಈ ಊರು ದೂರ ಉಳಿತ, ನಡ್ಕ ಸಿಕ್ಕಣಿ ಹತ್ತೇಲಿ ಒಂದು ಪಾವು ಕಿಲೋ ಬಂಗಾರ ಐತೆ. ಹೆಂಗೆ ವಸ್ತು ಮಾಡೋದು ಅಂತ ತಿಳ್ಕೊಂಡು ಮರ ಅಂದ. ಒಂದು ಗಿಡ ಹಚ್ಕೊಂಡು ಕೂತಾವ, ಸಣ್ಣ ಪಿಟ್ಗಿತ್ತವನು. ಇವ ಏನು ಹಾದ್ಯಾಗ ಮಕ್ಕೊಂಡು ಬರಾಡ್ಸ್ ನದಿ ಹೊಡ್ಯಕೈತ. 4 ಮಂದಿ ಕಡ್ರು ಹೋಗುವಾಗ ಹಿಡಿದ್ರು ಅವಾಗ. ಹಾದ್ಯಾಗ ಕೊಟ್ಟು ಬಂದು ನೋಡ್ಕೊಂಡು ಬರುವ ಅಂದ. ಇನ್ನು ಸುಮ್ಮ ಬಿಡ್ಬೇಕಿಲ್ಲ, ಮಕ್ಕಳ ಕೊಟ್ಟು ಅಂತೇಳಿ ಮಕ್ಕಳು ಅಂತ ಕೇಳಿದೆ. ಅವೇಷ್ಟು ಕೋಟ ಇರೋಕ್ಕೆ ಬರೋ ಅದಕ್ಕೆ ಹಂಗೆ ಹತ್ತೈತಿ ಅಂದ್ರೆ. ಕೋಟ ಇದ್ರೆ ಮ್ಯಾಲೆ ಪತ್ತರ ಕೊಡ್ದಾಗ ಗಿಡದಾಗ ಹೊರಗೆ ತೋರಿರ್ತಾನೆ. ನೀವು ಪತ್ತರ ಕೈಕಾಲು ಅಡಿಗೆ ಅಲ್ಲೇ ಬಿತ್ತ ಡೆದ್ದು. ಇಂಥವ್ರು ಸಂಘ ಮಾಡಬೇಡ್ರಿ, ಸಂಘ ಮಾಡಿ ಕಿಮ್ಮತ್ತು ಬೇಕಾ. ಆದ್ದರಿಂದ ಗುರುನಾಥರವರು ಸಿದ್ಧವರು ಸಂಘ ಮಾಡಿ ಹೆಂಗಾದ್ರು, ಶಿವಪುತ್ರಪ್ಪನವ್ರು ಹೆಂಗಾದ್ರು, ನಾಗಭೂಷಣ ಹೆಂಗಾದ್ರು, ಶ್ಯಾಮಾನಂದಪ್ಪರು ಹೆಂಗಾದ್ರು, ಇಂಥವ್ರು ಸಂಘ ಮಾಡ್ರೆ ಆ ಬುದ್ಧಿ ಏನು ಮಾಡತ್ತಿ ಅಂತ ಕೇಳಿದಾರೆ. ಬುದ್ಧಿ ಚಲೋ ಕಡೆ ಹೋಗ್ಕನು, ಚಲೋ ಬುದ್ಧಿ ಇರೋಕೆ. ಶರೀರದಾಗ ಮುಖ್ಯವಾದ ಯಾವುದು ಅಂತ ಕೇಳಿದ್ರೆ ಬುದ್ಧಿ. ಅದಕ್ಕೆ ವಿಜಯಪುರ ಸಿದ್ದೇಶ್ವರ ಸ್ವಾಮಿಗಳು ಏನಿರ್ತಾರ, ಅಜ್ಜ ಅಪ್ಪವ್ರು ಇರ್ತೀರ, ಬುದ್ಧಿಜೀವರ ಬುದ್ಧಿಜೀವರು ಇರ್ತೀರ. ಅಂದ್ರೆ ಈ ಶರೀರದಾಗ ಮುಖ್ಯವಾದ ಬುದ್ಧಿ ಇದು ಯಾವಾಗ ನಮಗೆ ತಿಳಿತಿ ಅಂತ ಕೇಳಿದಾರೆ. ಮಹಾತ್ಮರ ಮುಖಾಂತರ ತತ್ವಮಸಿ ಮಹಾವಾಕ್ಯಾದಿಗಳನ್ನು ಕೇಳಿ ಈ ಬುದ್ಧಿ ತಿಳುವಂಥ ತಾಕತ್ತು ಕೊಡ್ತಾರೆ ಮಹಾತ್ಮರು. ಜೋ ಸುಖ ನಿತ್ಯ ಪ್ರಕಾಶ ವಿಭು ನಾಮರೂಪ ಆಧಾರ ಮತಿನ ಲಖೈ ಜಿಹಿ ಮತಿ ಲಖೈ ಸೋಮೈ ಶುದ್ಧಾಪಾರ. ಈ ರೀತಿಯಾಗಿ ಪುನಃ ಆ ಬುದ್ಧಿಯನ್ನು ಬೆಳಗುವಂಥ ತಾಕತ್ತು ನಮ್ಮಲ್ಲಿ ಬರುತ್ತೆ. ಅದಕ್ಕೆ ಉತ್ತಮ ಸಂಘ ಮಾಡಿರಂಥ ಮಹಾತ್ಮರು ಅಭಿಪ್ರಾಯ ತಿಳಿಸ್ಕೊಂಡಿದ್ದಾರೆ. ಈಗಾಗಲೇ ಮಹಾತ್ಮರ ಪ್ರಯಾಣ ಬೆಳೆಸ್ತಾವಿದ್ದಾರೆ. ಮತ್ತು ಮುಂದಿನ ದಿವಸ ನಾಳೆ ದಿವಸ ಹೆಚ್ಚು ಮುಂದುವರ್ಸೋಣ ಅಂತ ಹೇಳಿ ಇವತ್ತಿನ ಈ ಪ್ರವಚನಕ್ಕೆ ಜೈ.